ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅನ್ನು ಕಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲಾ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ನನ್ನ ಹೆಂಡತಿ ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಅವಳಿಗೆ ಬಹಳ ನಯವಿನಯದಿಂದ ಹೇಳಿದೆ, ಬಹಳ ಪ್ರೀತಿಯಿಂದ ಹೇಳಿದೆ, ಆದರೆ ನನ್ನನ್ನು ಅವಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅರ್ಥ ಮಾಡಿಸುವಂತಹ ಏನಾದರೂ ವಿಧಾನಗಳಿದ್ರೆ ತಿಳಿಸಿ ಅಂತ. ಸ್ನೇಹಿತರೆ, ಪಾಪ ಎಷ್ಟೋ ಜನ ಹೆಣ್ಣುಮಕ್ಕಳು ಬರ್ತಾರೆ, ಗುರುಗಳೇ ನನ್ನ ಗಂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕೆಲವರು ಗಂಡು ಮಕ್ಕಳು ಬರ್ತಾರೆ, ಬಹಳ ಕಡಿಮೆ ಹೆಂಡತಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನನ್ನ ಹತ್ರ ಬರೋರು. ಗಂಡು ಮಕ್ಕಳು ಏನಿದ್ರು ಉದ್ಯೋಗಂ ಪುರುಷ ಲಕ್ಷಣಂ, ಕೇವಲ ವ್ಯಾವಹಾರಿಕವಾಗಿ ಪ್ರಶ್ನೆಗಳಿರ್ತವೆ, ಅದನ್ನು ಬಂದು ಕೇಳ್ತಾರೆ. ಪೌರುಷಕ್ಕೆ, ಆರೋಗ್ಯಕ್ಕೆ, ದ್ರೌಢ್ಯತೆಗೆ, ಪುರುಷತ್ವ ಇದಕ್ಕೋಸ್ಕರ ಬರ್ತಾರೆ ಹೆಚ್ಚಾಗಿ. ಬಟ್ ಎಲ್ಲೋ ಅಪರೂಪಕ್ಕೆ ಒಂದು ಪ್ರಶ್ನೆ ಬಂದಿದೆ, ಅದಕ್ಕೆ ಈ ಪ್ರಶ್ನೆಯನ್ನು ಎತ್ಕೊಂಡೆ. ಹೆಣ್ಣು ಮಕ್ಕಳು ಹೆಚ್ಚಾಗಿ ಕೇಳ್ತಾರೆ, ಗಂಡು ಮಕ್ಕಳು ಬಹಳ ಬಹಳ ಕಡಿಮೆ. ಆದ್ದರಿಂದ ಬಹಳ ಇಷ್ಟ ಆಯಿತು, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾರಲ್ಲ, ಅವಳಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ. ಸ್ನೇಹಿತರೆ, ದಯಮಾಡಿ ನಿಮಗೆ ಅದ್ಭುತವಾದ ರಹಸ್ಯವನ್ನು ಹೇಳ್ತೀನಿ. ಹೆಣ್ಣು ಮಕ್ಕಳಿಗೆ ಅರ್ಥ ಮಾಡ್ಸೋಕ್ಕೆ ಹೋಗ್ಬೇಡಿ, ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗೋದಿಲ್ಲ. ದಯಮಾಡಿ ಹೆಣ್ಮಕ್ಳೇ ಬೇಜಾರು ಮಾಡ್ಕೊಬೇಡಿ. ಹೆಣ್ಣಿಗೆ ಅರ್ಥ ಮಾಡ್ಕೊಳ್ಳೋದು ಯಾವಾಗ, ಅರ್ಥ ಮಾಡಿಸೋದು ಹೇಗೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಒಂದೇ ಒಂದು ಜಗತ್ತಲ್ಲಿ, ಹುಟ್ಟಿನಿಂದ ಸಾವಿನವರೆಗೂ ಬೇಕಾಗಿರೋದು ಅವ್ರಿಗೆ ಒಂದೇ, ಬೇರೆ ಏನು ಬೇಕಾಗಿಲ್ಲ, ಅದು ಪ್ರೀತಿ. ಅಷ್ಟು ಕೊಟ್ಬಿಡಿ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಗಂಡು ಮಕ್ಕಳನ್ನ ನೀವೇನಾದರೂ ಪ್ರೀತಿಸಕ್ಕೆ ಹೋದರೆ ಅವ್ರು ನಿಮ್ಮನ್ನು ಪ್ರೀತಿಸಲ್ಲ. ನಿಮಗೆ ಗಂಡು ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ ಗೌರವಿಸ್ಬೇಕು ಅಷ್ಟೇ. ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದೇನು ಆಸ್ತಿ, ಪ್ರೀತಿ. ಗಂಡು ಮಕ್ಕಳಿಗೆ ಬೇಕಾಗಿರೋದೇನು ಗೌರವ, ರೆಸ್ಪೆಕ್ಟ್. ಗಂಡು ಮಕ್ಕಳು ಏನು ಮಾಡ್ತಾರೆ, ಜ್ಞಾನ ಕೊಡಕ್ಕೆ ಹೋಗ್ತಾರೆ ಹೆಣ್ಣು ಮಕ್ಕಳಿಗೆ, ಇಲ್ಲಿ ಫೇಲ್ಯೂರ್ ಆಗ್ತಾರೆ. ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಅವ್ರಿಗೆ ಸಲಹೆ ಸೂಚನೆ ಕೊಡಕ್ಕೆ ಹೋಗ್ತಾರೆ, ಅವಾಗ ಅಲ್ಲಿ ಎಳ್ಳು ಬೀಳ್ತಾರೆ. ಅವನು ಆಲ್ರೆಡಿ ಲಾಜಿಕಲ್ ಪರ್ಸನ್, ಅವನು ಜ್ಞಾನಿ, ಬುದ್ಧಿವಂತ, ಅವನಿಗೆ ಸೂತ್ರಗಳು ಗೊತ್ತು. ಈಕೆ ಅವನಿಗೆ ಅದನ್ನು ಮಾಡಕ್ಕೆ ಹೋದಾಗ ನನಗೆ ನೀನು ಹೇಳ್ಕೊಡ್ತೀಯ ಅಂತಾನೆ, ಅಂದರೆ ನನ್ನ ಶಕ್ತಿನೇ ನೀನು ಪರೀಕ್ಷೆ ಮಾಡ್ತಾ ಇದೆಯಾ ಅಂತ. ಆದ್ದರಿಂದ ಗಂಡು ಮಕ್ಕಳು ಏನು ಮಾಡಬೇಕು, ಹೆಂಗಸರಿಗೆ ಅರ್ಥ ಮಾಡ್ಸಕ್ಕೆ ಹೋಗ್ಬಾರ್ದು, ಕೇವಲ ಪ್ರೀತಿಸ್ಬೇಕು, ಕೇಳಬೇಕು. ಲಿಸನಿಂಗ್, ಒಳ್ಳೆ ಗ್ರೇಟ್ ಲಿಸನರ್. ಹಸ್ಬೆಂಡ್ ಈಸ್ ಎ ಗ್ರೇಟ್ ಲಿಸನರ್ ಆದರೆ ಕುಟುಂಬ ಚೆನ್ನಾಗಿರ್ತದೆ. ಗ್ರೇಟ್ ಲಿಸನರ್. ಸುಮ್ಮನೆ ಕೇಳಿ, ಅದಕ್ಕೆ ಐಡಿಯಾ ಕೊಡಬೇಡಿ, ನಿಮಗೆ ಪರಿಹಾರ ಕೊಡಕ್ಕೆ ಹೋಗ್ಬೇಡಿ, ನಿಮಗೆ ಅಡ್ವೈಸ್ ಮಾಡೋಕ್ಕೆ ಹೋಗ್ಬೇಡಿ, ಏನು ಸುಮ್ಮನೆ ಕೇಳಿ ಅಷ್ಟೆ. ಏನೇನು ಹೇಳ್ತಾಳೆ, ಒಳ್ಳೆಯದು ಕೆಟ್ಟದ್ದು, ಅದು ಇದು, ಅಕ್ಕಪಕ್ಕದ ಮನೆಯವ್ರದ್ದು, ಅವ್ರದ್ದು ಇವ್ರದ್ದು ಎಲ್ಲ ಕೇಳ್ತಾರೆ. ಸುಮ್ಮನೆ ಕೇಳಿ, ಕೇಳಿಸ್ಕೊಳ್ಳಿ ಅಷ್ಟೆ. ನೀವೇನಾದರೂ ಅದಕ್ಕೆ ಐಡಿಯಾ ಕೊಡಕ್ಕೆ ಹೋದರೆ, ಸಲಹೆ ಕೊಡಕ್ಕೆ ಹೋದರೆ, ಆಕೆ ನಿಮ್ಮನ್ನು ದ್ವೇಷಿಸ್ತಾಳೆ, ಆಕೆ ನಿಮ್ಮನ್ನು ಇಗ್ನೋರ್ ಮಾಡ್ತಾಳೆ, ಆಕೆ ನಿಮ್ಮನ್ನು ಖಂಡಿತವಾಗಿ ಒಂದು ಹೊಂದಾಣಿಕೆ, ಪರಸ್ಪರ ಹೊಂದಾಣಿಕೆ ಇರೋದಿಲ್ಲ, ಸಾಮರಸ್ಯ ಇರೋದಿಲ್ಲ ಜೀವನದಲ್ಲಿ. ಅಲ್ಲಿ ಒಂದು ನಿರಸ ಉಂಟಾಗುತ್ತೆ. ಆದ್ದರಿಂದ ದಯಮಾಡಿ ನೀವು ಹೆಣ್ಣು ಮಕ್ಕಳನ್ನು ಅರ್ಥ ಮಾಡ್ಸಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಬೇಡಿ. ಈ ಹೆಣ್ಣಿನ ಹೆಜ್ಜೆ ಮತ್ತು ಮೀನಿನ ಹೆಜ್ಜೆ ಕಂಡಿಡಿಯೋಕ್ಕಾಗಲ್ಲ. ನೀರು ಒಳಗಡೆ ಹೆಂಗೆಂಗೋ ಹೋಗ್ತಾ ಇರುತ್ತೆ. ಹೆಂಗೆ ಕಂಡುಹಿಡಿತೀರ, ಮೀನು ಹಿಂಗೆ ಹೋಯ್ತು, ಹಿಂಗೆ ರೈಟ್ಗೆ ಹೋಯ್ತು, ಲೆಫ್ಟ್ಗೆ ಹೋಯ್ತು ಅಂತ? ಅದರ ಹೆಜ್ಜೆ ಗುರುತು ಎಲ್ಲಿರುತ್ತೆ ನೀರಲ್ಲಿ? ಇಲ್ಲ. ಅದೇ ರೀತಿ ಹೆಣ್ಣಿನ ಹೆಜ್ಜೆ ಗುರುತುಗಳು ಕೂಡ ಸಿಗೋದಿಲ್ಲ. ಯಾರ್ಯಾರು ಹುಡ್ಕಕ್ಕೆ ಹೋಗ್ತಾರೆ, ಇವರು ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾರೆ ಬಿಟ್ಟು ಅವರ ಮನಸ್ಥಿತಿಯನ್ನು ಹದಗೆಡಿಸ್ಕೊಳ್ತಾರೆ. ಇದು ಬಿಟ್ಟು ಬೇರೆ ಏನು ಸಿಗೋದಿಲ್ಲ. ಸ್ನೇಹಿತರೆ, ಒಂದಲ್ಲ ಎರಡಲ್ಲ ಸಾಕಷ್ಟು ಘಟನೆಗಳು ಬಂದು ಅವ್ರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ, ಎಲ್ಲವನ್ನ ಹೇಳ್ತೀನಿ, ಕೇಳಿಸ್ಕೊಳ್ತೀನಿ, ಅವ್ರ ಸಮಸ್ಯೆ ಏನು ಎತ್ತ ಅಂತ. ಒಂದು ಕತೆ ಮೂಲಕ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕೆ ಬಯಸ್ತೀನಿ. ಸೊ ಡಾಕ್ಟರ್ ಹತ್ರ ಬಂದು ಗಂಡ ಹೇಳ್ತಾನೆ, ನನ್ನ ಹೆಂಡತಿ ಹೊಸ್ದಾಗಿ ಮದುವೆ ಆಗಿದ್ದೀನಿ, ಆಕೆ ಕ್ಯೂಡಿ ಇರ್ಬೋದೇನೋ, ನನಗದು ಅರ್ಥ ಆಗ್ತಾ ಇಲ್ಲ, ಹೆಂಗೆ ಅವಳಿಗೆ ಸರಿಪಡಿಸೋದು ಅಂತ. ಅದಕ್ಕೆ ನೀನು ಬಾಗಿಲು ಬಿಟ್ಬಿಟ್ಟು ಇವತ್ತೇನು ಅಡುಗೆ ಮಾಡಿದ್ಯಾ ಅಂತ ಹಿಂಗೆ ಕೈ ಹಿಡ್ಕೊಂಡು ಕೇಳು ಅಂತ. ಬಾಗಿಲ ಹತ್ರ ಕುಂತ್ಕೊಂಡು, ಏನೇ ಇವತ್ತೇನು ಅಡುಗೆ ಮಾಡಿದ್ಯಾ ಅಂತ ಕೇಳ್ತಾನೆ. ಆ ಕಡೆಯಿಂದ ರಿಪ್ಲೈ ಬರಲಿಲ್ಲ ಅಂದರೆ ಡಾಕ್ಟರ್ ಹೇಳ್ಕೊಟ್ಟಂಗೆ ಹೋಗು ರೂಮ್ಗೆ ಡ್ರೆಸ್ ಚೇಂಜ್ ಮಾಡ್ಕೊ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಇವಾಗ ಕೇಳು, ಏನು ಅಡುಗೆ ಮಾಡಿದ್ಯಾ ಅಂತ ಜೋರಾಗಿ ಕೇಳು. ಅವಳು ಕೇಳಿಸ್ಲಿಲ್ಲ ಅಂದರೆ ಸೀದಾ ಕಿಚನ್ಗೆ ಹೋಗ್ಬಿಟ್ಟು ಹೇಳು, ಏನು ಅಡುಗೆ ಮಾಡಿದೆ ಇವತ್ತು ಅಂತ. ಹಂಗೂ ಕೇಳಲಿಲ್ಲ ಅಂದರೆ ಅವಳನ್ನ ಹೋಗಿ ಮುಟ್ಟಿ ಕಿವಿಲೇಳು, ಏನು ಅಡುಗೆ ಮಾಡಿದೆ ಇವತ್ತು ಅಂತ. ಆ ರೀತಿ
ಬಂದು ಹೇಳ್ತಾನೆ. ಅವಳು ತಿರುಗ್ಬಿಟ್ಟು, ಎಷ್ಟು ಸಲ ಹೇಳಲಿ, ಆಲ್ರೆಡಿ 4 ಸಲ ಹೇಳದ್ನಲ್ಲ ಅಡುಗೆ ಮಾಡಿದ್ದೀನಿ ಅಂತ, ಮತ್ತೆ ಬಂದು ಹೇಳ್ತಾ ಇದೀಯ ಅಂತ. ಅವಾಗ ಅವನು 4 ಸಲ ಹೇಳ್ದ. ತಿರ್ಗಾ ಅವನು ಹೆಂಡತಿನೂ ಕರ್ಕೊಂಡು ಡಾಕ್ಟರ್ ಹತ್ರ ಬರ್ತಾನೆ. ನಿಜವಾಗ್ಲೂ ಕಿವುಡಿ ಹೆಂಡತಿ ಅಲ್ಲ, ಗಂಡ ಕಿವುಡ ಆಗಿರೋದ್ರಿಂದ ಹೆಂಡತಿನ ಕಿವುಡಿ ಅಂತ ಅನ್ಕೊಂಬಿಟ್ಟವನೆ. ಅವಳು ಬಾಗಿಲ ಹತ್ರ ತೆಗೆದಾಗ, ಏನ್ ಅಡುಗೆ ಮಾಡಿದೆ ಇವತ್ತು ಅಂತ ಕೇಳಿದಾಗ, ನಾನು ಮುದ್ದೆ ಅನ್ನ ಸಾಂಬಾರ್ ಮಾಡಿದ್ದೀನಿ ಅಂತ ಹೇಳಿದ್ಲು. ಇವನು ಕೇಳಿಸ್ಲಿಲ್ಲ. ಕಿಚನ್ಗೆ ಅವನು ರೂಮಲ್ಲಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು, ಏನ್ ಅಡುಗೆ ಮಾಡಿದೆ ಇವತ್ತು, ಆಗ್ಲೇ ಹೇಳದ್ನಲ್ರಿ ಮುದ್ದೆ ಅನ್ನ ಸಾಂಬಾರ್ ಮಾಡಿದ್ದೀನಿ. ತಿರ್ಗಾ ಕಿಚನ್ಗೆ ಹೋಗ್ಬಿಟ್ಟು, ಏನ್ ಅಡುಗೆ ಮಾಡಿದೆ ಇವತ್ತು, ಅಯ್ಯೋ ದೇವ್ರೆ ಮುದ್ದೆ ಅನ್ನ ಸಾಂಬಾರ್ ಮಾಡಿದ್ದೀನಿ. ಹಂಗೂ ಕೇಳಲಿಲ್ಲ. ಹತ್ರ ಹೋಗ್ಬಿಟ್ಟು, ಏನ್ ಅಡುಗೆ ಮಾಡಿದೆ ಇವತ್ತು, ಕಿವಿಲೋಗಿ ಕೇಳ್ತಾವನೆ. ತಿರ್ಗಿ ನೋಡ್ಬಿಟ್ಟು, ಏನಯ್ಯ ನಿನಗೆ 3-4 ಸಲ ಹೇಳದ್ನಲ್ಲ, ಇನ್ನೇನು ಕೇಳ್ತಾ ಇದೆಯಾ. ಡಾಕ್ಟರ್ ಶಾಪಿಗೆ ಕರ್ಕೊಂಡು ಹೋದಾಗ, ಹೆಂಡತಿ ಎಲ್ಲ ಕಿವುಡಿ, ಗಂಡ ಕಿವುಡ. ಆದ್ರಿಂದ ನಿಮ್ಮದು ಅದೇ ರೀತಿನೇ. ನನ್ನ ಹೆಂಡತಿನ ನಾನು ಅರ್ಥ ಮಾಡಿಸ್ದೆ, ಯಾವುದೋ ರೀತಿಲಿ ಹೇಳ್ದೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಹೆಂಡತಿ ಅಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನೀನು ಅರ್ಥ ಮಾಡ್ಕೊಳ್ಬೇಕು. ಮೊದಲು ನೀನು ಅರ್ಥ ಮಾಡ್ಕೋ. ಖಂಡಿತವಾಗ್ಲೂ ಹೆಂಡತಿನ ಅರ್ಥ ಮಾಡ್ಕೊಳ್ಳೋರು, ಮಾಡಿಸೋರು ಮುಟ್ಟಾಳ್ರು. ಆದ್ರಿಂದ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೊಳ್ಬೇಕು. ಅಂದ್ರೆ ಆಕೆನ ನನಗೆ ಅಡ್ಜಸ್ಟ್ ಆಗೋ ರೀತಿ ಅಲ್ಲ, ನಾನು ಆಕೆಗೆ ಅಡ್ಜಸ್ಟ್ ಆಗೋ ರೀತಿಲಿ ಹೇಗಿರ್ಬೇಕು ಅಂತ ನೀವು ಥಿಂಕ್ ಮಾಡ್ಬೇಕೆ ಹೊರತು, ಆಕೆ ನನಗೆ ಅಡ್ಜಸ್ಟ್ ಆಗಲಿ ಇದನ್ನೇನಾದ್ರೂ ಸೂತ್ರಗಳಿದ್ರೆ ಇದು ಬ್ರಹ್ಮನಿಗೂ ಗೊತ್ತಿಲ್ಲ, ವಿಷ್ಣುಗೂ ಗೊತ್ತಿಲ್ಲ, ಮಹೇಶ್ವರನಿಗೂ ಗೊತ್ತಿಲ್ಲ. ಸೊ ಅವರೆಲ್ಲರೂ ಕೂಡ ಹೆಂಡತಿರಿಗೆ ಶರಣಾಗ್ಬಿಟ್ಟಿದ್ದಾರೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಬ್ರಹ್ಮ ಶರಣಾಗ್ಬಿಟ್ಟವನೆ, ವಿಷ್ಣು ಶರಣಾಗ್ಬಿಟ್ಟವನೆ, ಸೊ ಈಶ್ವರನು ಕೂಡ ಶರಣಾಗ್ಬಿಟ್ಟಿದ್ದಾನೆ. ಕಾಳಿ, ಭದ್ರಕಾಳಿ, ಹೆಣ್ಣು ಶಕ್ತಿಗೆ ಎಷ್ಟೊಂದು ರೂಪಗಳಿದ್ದಾವೆ, ಎಷ್ಟೊಂದು ಹೆಸರುಗಳಿದ್ದಾವೆ, ಎಲ್ಲ ಒಂದೊಂದು ಅವತಾರಗಳವೆಲ್ಲ. ಆದ್ರಿಂದ ದೇವತೆಗಳೇ ಶರಣಾಗ್ಬಿಟ್ಟವ್ರಂತೆ. ಇನ್ನು ನೀನು ಯಾವ ಪುಟುಕಸಿನೆಯ? ಖಂಡಿತವಾಗ್ಲಿಲ್ಲ. ಸ್ನೇಹಿತರೆ, ನಿಜವಾಗ್ಲೂ ಹೆಣ್ಣು ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಹೆಣ್ಣು ಅಂದ್ರೆ ಬ್ರಾಕೆಟಲ್ಲಿ ಹೆಣ್ಣು ಅಂತ ಬ್ರಾಕೆಟಲ್ಲಿ ಹಾಕೊಳ್ಳಿ, ಪ್ರೀತಿ ಅಂತ. ಸೊ ಗಂಡು ಅಂದ್ರೆ ಬುದ್ಧಿವಂತ ಅಥವಾ ಜ್ಞಾನಿ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ಲಾಜಿಕ್ ಅಂತ ಬರ್ಕೊಳ್ಳಿ ಬೇಕಾದ್ರೆ. ನೀವು ಇವನ್ನೆಲ್ಲನೂ ಥಿಂಕ್ ಮಾಡೋದು, ಇಡೀ ಲಾಜಿಕಲ್ಲಿ ಥಿಂಕ್ ಮಾಡ್ತಾನೆ. ಇವನಿಗೆ ಲವ್ ಅನ್ನೋದ್ರ ಅರ್ಥ ಗೊತ್ತಿಲ್ಲ, ಅದು ಏನು ಅಂತ ಗೊತ್ತೇ ಇಲ್ಲ. ಸುಮ್ಮನೆ ಅಲ್ಪ ಸ್ವಲ್ಪ ನೆಪಕ್ಕೋಸ್ಕರ ಒಂದಷ್ಟು ಪರ್ಸೆಂಟೇಜ್ ಇಟ್ಕೊಂಡಿರ್ತಾನೆ. ಇವ್ರಿಗೂ ಅಷ್ಟೇ, ಇವ್ರಿಗೆ ಬೇರೆ ಎಲ್ಲವೂ ಇದೆ, ಪರ್ಸೆಂಟೇಜ್ ಬಹಳ ಬಹಳ ಕಡಿಮೆ, ಎಲ್ಲವೂ 30 ಬಿಲೋ ಇದೆ. ಪ್ರೀತಿ ಮಾತ್ರ 100+ ಇದೆ. ಅದೇ ಥರ ಗಂಡು ಮಕ್ಕಳಿಗೆ ಪ್ರೀತಿನ ಅವರಲ್ಲಿ ಹುಡುಕ್ಬೇಕು ನೀವು ಅಂದ್ರೆ 30 ಬಿಲೋ ಅಷ್ಟೇ ಹುಡುಕಕ್ಕೆ ಸಾಧ್ಯ. 30+ ಯಾರಲ್ಲೂ ಇಲ್ಲ, ಇರಕ್ಕೆ ಸಾಧ್ಯವೇ ಇಲ್ಲ. ಅವರಲ್ಲಿ ನೀವು ಏನನ್ನ ಹುಡುಕ್ಬೇಕು ಅಂತಂದ್ರೆ, ನೀವೇನಾದ್ರೂ ಲಾಜಿಕಲ್ಲಿ ಅಥವಾ ಅವ್ರಿಗೆ ಬುದ್ಧಿವಂತಿಕೆ, ಜ್ಞಾನವನ್ನು ಹುಡ್ಕಂಗಿದ್ರೆ ನೀವು 100+ ಸಿಗ್ತದೆ. ಆದ್ರಿಂದ ಹೆಣ್ಣು ಅಂದ್ರೆ ಮಾತು, ಗಂಡು ಅಂದ್ರೆ ಮೌನ. ಇವಾಗ ಇದೆರಡನ್ನೂ ಜೋಡಿ ಮಾಡ್ಬಿಡ್ತಾರೆ, ಮದುವೆ ಮಾಡ್ಬಿಡ್ತಾರೆ. ಈ ಮದುವೆಯಲ್ಲಿ ನೀವು ಸಾಮರಸ್ಯವನ್ನು ಹುಡುಕ್ಬೇಕಾಗುತ್ತೆ, ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಾಗಿ ಜೀವನ ಮಾಡಬೇಕಾಗುತ್ತೆ. ಇದೇ ಟಾಸ್ಕು, ಇದೇ ಜೀವನ. ಸಂಸಾರ ಅನ್ನೋ ಸಾಗರದಲ್ಲಿ ಬಿದ್ದು ಈಜು ಬಂದವನೇ ಅತ್ಯದ್ಭುತವಾದ ಮಹಾತ್ಮ, ಸತ್ಪುರುಷ, ಪವಾಡ ಪುರುಷ, ದೈವಾಂಶ ಸಂಭೂತ ಅವನು. ಆದ್ರಿಂದ ನಮ್ಮ ಎಷ್ಟೊಂದು ಹಿರಿಯರು, ಋಷಿಮುನಿಗಳು ಸಾಕಷ್ಟು ವಿದ್ಯೆಗಳನ್ನು ಹೇಳ್ಕೊಟ್ಟಿದ್ದಾರೆ, ಬರೆದಿದ್ದಾರೆ, ಗ್ರಂಥಗಳಲ್ಲಿ ಬರೆದಿದ್ದಾರೆ. ಆದರೆ ಆ ಗ್ರಂಥಗಳನ್ನು ಓದಿ ಇನ್ನೊಬ್ಬರಿಗೆ ಬುದ್ಧಿ ಹೇಳೋಷ್ಟು ಮಟ್ಟಿಗೆ ನಮ್ಮ ಪೂರ್ವಜರು ಕಲ್ತಿಲ್ಲ, ಹಿರಿಯರು ಕಲ್ತ್ಕೊಂಡಿಲ್ಲ. ನಿಜವಾಗ್ಲೂ ಯಾರ್ಯಾರು ಮದುವೆ ಆಗಿದ್ದೀರಾ ಅಥವಾ ಮದುವೆ ಆಗ್ತಾ ಇದ್ದೀರಾ, ಹೊಸದಾಗಿ ಮದುವೆ ಆಗಿದ್ದೀರಾ ಅಥವಾ ಹಳೇದೇ ಮದುವೆ ಇರಲಿ, ಖಂಡಿತವಾಗ್ಲೂ ಪ್ರತಿಯೊಬ್ಬರು ಶಿವಶಕ್ತಿ ಯೋಗವನ್ನು ಕಲ್ತ್ಕೊಳ್ಳಿ. 100% ನಿಮ್ಮ ಬದುಕು ಸೂಪರ್ ಎಕ್ಸ್ಟ್ರಾರ್ಡಿನರಿ ಜೀವನ ಆಗುತ್ತೆ. ಈ ಯಾರಿಗೆ ಬೇಡ ಶಿವಶಕ್ತಿ ಯೋಗ ಅಂತಂದ್ರೆ 20 ಬಿಲೋ ಇರೋರ್ಗೆ ಅವಶ್ಯಕತೆ ಇಲ್ಲ, ಇವ್ರಿಗೆ ಶಿವಶಕ್ತಿ ಯೋಗ ಕಲಿಯುವಂಥ ಅವಶ್ಯಕತೆ ಇಲ್ಲ. ಯಾರೋ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ. 60+ ಅವಶ್ಯಕತೆ ಇಲ್ಲ, 60+ ಬೇಕಾಗಿಲ್ಲ. 60 ಒಳಗಡೆ ಇರೋವಂಥವ್ರು, 20 to 60 ಒಳಗಡೆ ಇರೋವಂಥವ್ರು ಖಂಡಿತವಾಗ್ಲೂ ಶಿವಶಕ್ತಿ ಯೋಗವನ್ನು ನೀವು ಕಲಿಬಹುದು. ಕಲಿತು ನಿಮ್ಮ ಜೀವನ, ದಾಂಪತ್ಯ ಜೀವನವನ್ನು ಅತ್ಯದ್ಭುತವಾಗಿ ರೂಪಾಂತರಣಗೊಳಿಸ್ಕೊಳ್ಬಹುದು. ಸೊ ಅದ್ರ ಬಗ್ಗೆ ಆಸಕ್ತಿ ಇರೋರು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಒಂದು ದಿವಸ ಕ್ಲಾಸ್ ಮಾಡ್ತೀನಿ, ಅದನ್ನು ಆನ್ಲೈನ್ ಕ್ಲಾಸ್ ಮಾಡೋದಕ್ಕಾಗೋದಿಲ್ಲ. ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಕೇಳಿದ್ದೀರ. ಖಂಡಿತವಾಗ್ಲೂ ಅದನ್ನು ಆನ್ಲೈನ್ ಮಾಡೋಕ್ಕಾಗೋದಿಲ್ಲ, ಆಫ್ಲೈನ್ ಇರುತ್ತೆ ಒಂದು ದಿವಸ. ಆವಾಗ ಏನು ಎತ್ತ ಅಂತ ನಿಮಗೆ ತಿಳಿಸ್ತೀನಿ.
ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.